to you. ಕಟ್ ಮಾಡೋ ಸುಮ್ಮ. ಹಿಂಗೆ ಎಲ್ಲೋಡು ಹಿಂಗೆ ಸುಮ್ಮನೆ ಹಿಡ್ಕೊಂಡ್ರೆ ಅದಿರಲ್ಲ. ನೀನು ಹಿಂಗೆ 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 ಶೇಕ್ ಮಾಡ್ತೀಯ. ಶೇಕ್ ಆಗೈತೆ ನೋಡು. ಆಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್. ಇವತ್ತು ನಮ್ಮ ಮಮ್ಮಿದು ಬರ್ತಡೇ ಇತ್ತು. ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಎಲ್ಲರೂ ಹೋಗಿದ್ದೀವಿ. ಫ್ರೆಂಡ್ಸ್, ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ನಾವಿವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಬಾಳೆ ಎಲೆ ಊಟ ಹೋಗಿದ್ದೀವಿ. ಗಾಂಧಿ ಬಜಾರಲ್ಲಿದೆ ಅಲ್ಲ ರೋಟಿಗಾರು, ಅಲ್ಲಿ ಯಾವಾಗಲೂ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ನಾವು ಯಾವಾಗಲೂ ಜಾಸ್ತಿ ಅಲ್ಲಿ ಹೋಗ್ತಿರ್ತೀವಿ ಏನಾದರೂ ಪಾರ್ಟಿ ಇರುವಾಗ. ಇವತ್ತು ನಮ್ಮ ಮಮ್ಮಿ ಬರ್ತಡೇ ಇರೋದ್ರಿಂದ ಬಾಳೆ ಎಲೆ ಊಟ ನೋಡಿ ಈ ಥರ ಇತ್ತು. ಮಿಲ್ಸು ಫುಲ್ ಅನ್ಲಿಮಿಟೆಡ್ ಮಿಲ್ಸ್ ಇತ್ತು. ಇವಾಗ ಊಟ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ ಇವಾಗ. ಮತ್ತು ಅಲ್ಲಿ ಅಡಿಕೆದು ಎಲೆ ಬರುತ್ತಲ್ಲ, ಅಂದರೆ ಅಡಿಕೆದು ಪ್ಲೇಟ್ಸ್ ಎಲ್ಲ ಮಾಡ್ತಾರಲ್ವ, ಆ ಥರದ್ರಲ್ಲಿ ಟೋಪಿ ಹಾಕೋತಾರೆ ನೋಡಿ. ಅದು ಮಂಗಳೂರು ಸೈಡು ಅನಿಸುತ್ತೆ ನೋಡಿ. ಈ ಥರ ಟೋಪಿಗಳೆಲ್ಲ ಆ ಥರ ಎಲ್ಲ ಇಟ್ಟಿರ್ತಾರೆ. ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಆಮೇಲೆ ಐಸ್ ಕ್ರೀಮು ಬಂದು ಮಿಲ್ಸೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಕೆಳಗೆ ಬಂದು ನಾವು ಇವಾಗ ಐಸ್ ಕ್ರೀಮ್ ತೊಗೋತಾ ಇದ್ದೀವಿ. ಸ್ಟ್ರಾಬೆರಿ, ಮ್ಯಾಂಗೋ, ವೆನಿಲಾ 3 ಫ್ಲೇವರ್ ಇದ್ದಿರುತ್ತೆ. ಮತ್ತು ಮಿಕ್ಸು ಮ್ಯಾಂಗೋ, ಸ್ಟ್ರಾಬೆರಿ, ವೆನಿಲಾ ಮ್ಯಾಂಗೋ ಮತ್ತು ವೆನಿಲಾ ಸಪ್ರೇಟ್ ಇರುತ್ತೆ. ಆ ಥರ ಕಾಂಬಿನೇಷನಲ್ಲಿ ಅಲ್ಲಿ ಕೊಡ್ತಾರೆ. ನಿಮಗೆ ಯಾರ್ಯಾರಿಗೆ ಯಾವುದೇನೇನು ಬೇಕು ಅಂತ ತಿಳ್ಕೊಂಡು, ಇವಾಗ ನಮಗೆ ಯಾವುದೇ ಬೇಕೋ, ಅಮ್ಮ ಮ್ಯಾಂಗೋ ತೊಗೊಂಡ್ರು, ನಾನು ಬರೀ ವೆನಿಲಾ ತೊಗೊಂಡೆ. ಮಿಕ್ಸಿಂಗ್ಗಳು ಯಾವುದು ಚೆನ್ನಾಗಿರಲ್ಲ ಅಂತ ನಮಗೆ ಯಾವುದ್ಯಾವುದು ಇಷ್ಟ ಆಗುತ್ತೋ ಎಲ್ಲ ಐಸ್ ಕ್ರೀಮ್ ಬಂದು ಸ್ವಲ್ಪ ಮಳೆ ಬರೋ ಥರ ಇತ್ತು, ಇಲ್ಲ ಮೇ ಬಿ ಬಂದು ಹೋಗಿತ್ತು ಅನಿಸುತ್ತೆ. ಚಿಲ್ಲಾಗಿತ್ತು. ಒಂದು ಸ್ವಲ್ಪ ಹೊತ್ತು ಎಲ್ಲ ಅಲ್ಲೇ ಓಡಾಡ್ಕೊಂಡಿದ್ದು ಎಂಜಾಯ್ ಮಾಡಿದ್ವಿ. ಊಟ ನಾವು ಲಾಸ್ಟ್ ಟೈಮ್ ಹೋಗಿದ್ದೋ ಅಲ್ವಾ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸತಿ ಊಟ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಇದು ಅಲ್ಲೇ ಗಾಂಧಿ ಬಜಾರಲ್ಲೇ ಇರುತ್ತೆ ಇದು ರೋಟಿಗರ್. ಏನದು ಫುಲ್ ನೇಮ್ ಬಂದು ಬಾಳೆ ಎಲೆ ಊಟ ಅಂತನೋ ಏನೋ ಕೊಡ್ತಾರೆ, ನನಗೆ ಮರ್ತೋಗಿದ್ದೀನಿ. ಮತ್ತು ಅಲ್ಲಿ ಭರ್ಜರಿ ಭೋಜನ ಅಂತೇನೋ ನೇಮು ಇವಾಗ ನೆನಪಾಯಿತು ನನಗೆ. ಕೊಡು ನಂಗೆ. ಬೇಕಂತ ಎಕ್ಸ್ಚೇಂಜ್ ಚೆನ್ನಾಗೈತೆ ಬಿಡು ಅಂತ ಬಿಡು ಮಗ್ಲಿ ಬಾಬು. ನಾನು ಹಂಗೆ ಮಾಡಿಸ್ಕೊಂಡು ಬಂದೆ. ಮಮ್ಮಿ ನೋಡಿಲಿ ಪಾಪು ಇಸ್ಕೊಬಿಟ್ಲು. ಕಿಸ್ಬಿಟ್ಟಿ ಆಮೇಲೆ ಪಾಪು ಏನಕ್ಕೆ ತಿಸ್ಕೊಂಡು ನೀನು? ಅವಳು ಎಂಜು ತಿಂತಾಳು, ಹೊಟ್ಟೆ ಕಿಚ್ಚಿ ಅಂತ ಬರೋ. ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾದಮೇಲೆ ನೆಕ್ಸ್ಟ್ ಡೇ ಬಂದು ಅಣ್ಣಮ್ಮ ಬರೋದಿತ್ತು ನೋಡಿ. ಇವಾಗ ಒಂದು ಸತಿ ಹೋಟೆಲ್ ತೋರಿಸ್ತಾ ಇದ್ದೀನಿ, ರೋಟಿಗರ್ ಅಂತ, ಭರ್ಜರಿ ಭೋಜನ ಅಂತ ಮಿಲ್ಸ್ ನೇಮ್ ಬಂದು. ನೆಕ್ಸ್ಟ್ ಡೇ ಇದು ಅಣ್ಣಮ್ಮ ಬಂದಿರೋದಕ್ಕೆ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಮಾಡ್ಕೊಂಡು ಇದನ್ನು ಮಗ ಹೋಗಿ ಹಿಂದೆ ತಗೊಂಡು ಬಂದಿದ್ದ.
ಅಂದರೆ ಮನೆಯಲ್ಲಿ ಸ್ಪೆಷಲ್ ಬಂದು ನಾಟಿ ಕೋಳಿ ಸಾಂಬಾರು ಮಾಡಿದ್ದೆ. ನಮ್ಮ ಬಂದಿತ್ತಿಲ್ಲ, ಪೂಜೆಗಂತೂ ಕೊಟ್ಟಿಲ್ಲ, ಅಡುಗೆ ಮಾಡೋಣ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಆದಮೇಲೆ ಚಕ್ಕೆ, ಲವಂಗ, ಮೆಣಸು, ಶುಂಠಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸಾರು ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಒಂದು ಸ್ವಲ್ಪ 1-2 ಸತಿ ಹಿಂಗೆ ಆಡಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದನ್ನು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಳ್ಳಿ, ಬಿಸಿಯಲ್ಲಿ ರುಬ್ಬಕ್ಕೆ ಹೋಗಬೇಡಿ. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಬಿಸಿನಲ್ಲಿ ರುಬ್ಬಿದ್ರೆ ಏನಾದರೂ ಆಗಿಬಿಡುತ್ತಾ ಏನೋ, ಅಂದರೆ ಯಾವತ್ತೂ ಬಿಸಿಲು ರುಬ್ಬಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋತೀನಿ. ಇವಾಗ ಹುರಿದಿದ್ದೆಲ್ಲ ಹಾಕ್ಕೊಂಡಿದ್ದಾಯಿತು. ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ. ಮತ್ತು ಅದೇ ಪ್ಯಾನಲ್ಲಿ ಎಣ್ಣೆ ಹಾಕಿ ಸಣ್ಣಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ನಾಟಿ ಕೋಳಿ ನಾನು ಚೆನ್ನಾಗಿ ಒಂದು 3 ಸತಿ ಅರಿಶಿನ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು 1-2 ಸತಿ ತಿರುಗಿಸ್ಕೊಳ್ಳೋಣ. ಅದು ನೀರು ಬಿಟ್ಕೊಳ್ಳುತ್ತಲ್ವ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈ ಕಡೆ ಬಂದು ನೋಡಿ, ಈ ಥರ ಅವೆಲ್ಲ ಮಸಾಲೆ ಹುರ್ಕೊಂಡಿದ್ದೆ ಅಲ್ವ, ಅದನ್ನು ಈ ಥರ ಒಂದು 3/4 ಭಾಗ ರುಬ್ಕೊಂಡಿದ್ದಾದಮೇಲೆ ಮನೆಯಲ್ಲೇ ಮಾಡ್ತೀವಲ್ವ ಮಟನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ನಾನು ಖಾರಕ್ಕೆ ಏನು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ. ಒಂದು 4 ಸ್ಪೂನು ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸತಿ ಅದನ್ನು ನುಣ್ಣಗೆ ಈ ಥರ ರುಬ್ಕೊಂಡು ಬಂದು ಸೈಡಲ್ಲಿ ಇಟ್ಕೋತೀನಿ. ಮತ್ತು ಇವಾಗ ಸ್ವಲ್ಪ ನೀರು ಬಿಟ್ಟಿದೆ. ಇವಾಗ ಒಂಚೂರು ಅರಿಶಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ತಿರುಗಿಸ್ಕೊಂಡು ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ರುಬ್ಬಿದ್ದೆ ಅಲ್ವಾ, ಮಸಾಲೆ ಹಾಕಿದ್ದೀನಿ. ಸ್ಟಾರ್ಟಿಂಗು ವಿಡಿಯೋ ಮಿಸ್ ಆಗಿದೆ ನೋಡಿ. ಈ ಥರ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಾಕು ಹಚ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಯಾರೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಒಂದು ಲೈಕ್ ಮಾಡಿ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್.